ಟೈಮ್ ಹಿಂಗೆ ಇರ್ತದೆ ನೋಡ್ಪ ಖರಾಬ್ ನೋಡ್ನೆ ಇದೆ ಎಲ್ಲ ಈಗ ಬಂದ್ ಆಗತ್ಬಿಟ್ಟು ಅಂದ್ರೆ ಮಳೆ ಭಾಳ ಆತಲ್ಲ ಅವಾಗ ನಡಕ್ಕೆ. ಸೊ ಅದಕ್ಕೆ ಬಂದ್ ಮಾಡ್ಯಾರಂತ ಇದ್ನು. ಅಲ್ಲಿ ಫುಲ್ ನೀರು ಬಂದೈತೆ ಕಾಣತೈತೆ ಮೋಸ್ಟ್ಲಿ. ಯಾರೋ ಹೋಗಿದ್ರಪ್ಪ ರೀಸೆಂಟಾಗಿ ನಾನು ನೋಡ್ದಂಗಿದ್ದೆ. ಆ್ಯಂಡ್ ಹಿಂಗೆ ಆಗತೈತೆ ನೋಡಪ್ಪ, ಇದೆ ಬರೀ ಟ್ರಿಪ್ ಇದೆ. ಇನ್ನೊಂದ್ಸಲ ಬರ್ತೀನಿ, ಮತ್ತೆ ಬರ್ತೀನಿ ಸ್ವಲ್ಪ ಎಲ್ಲ ಓಪನ್ ಆದ್ಮೇಲೆ. ಸೆಪ್ಟೆಂಬರ್ ಬರೋದು ಚಲೋ ಅನ್ಕೋತೀನಿ, ಯಾಕಂದ್ರೆ ಚೌತಿ ನಂತರ ಅಂತಂದ್ರೆ ಸೆಪ್ಟೆಂಬರ್ ಬರೋದು ಚಲೋ. ಅವಾಗ ಓಕೆ ಇರ್ತೈತಿ, ಮಾಡ್ರೇಟ್ ಇರ್ತೈತಿ, ಹೆವಿ ಇರಂಗಿಲ್ಲ. ನನಗೆ ಹೋಗೋಣ ಒಂದು 5 ಕಿಲೋಮೀಟರ್ ರೋಡ್ ಕೆಟ್ಟಿತ್ತಂತ. ಅವಾಗ ಹೋದಾಗೂ ಕೆಟ್ಟಿದ್ದೆ, ಅಂದ್ರೆ ಒಂದು 4 ವರ್ಷದಿಂದ ಹೋಗಿತ್ತಲ್ಲ. ಅವಾಗ ಗಾಡಿ ತೊಗೊಂಡೋಗಿದ್ದೆ, ಡ್ಯಾಮೇಜ್ ಆಗಿತ್ತು ನನ್ನ ಗಾಡಿಗೆ. ಮತ್ತೆ ಹೋಗಿ ಸರ್ವಿಸ್ ಎಲ್ಲ ಮಾಡಿಸಿದ್ದೆ. ಸೊ ಈಗ ಟ್ರೈ ಮಾಡೋಣ, ಈಗ ಸರ್ವಿಸ್ ಮಾಡಿಸ್ಕೊಂಡು ಬಂದೇನೆ. ಆ್ಯಕ್ಚುಲಿ ರೀಸೆಂಟಾಗಿ ಸರ್ವಿಸ್ ಮಾಡಿಸ್ತೀನಿ, ಲಾಸ್ಟ್ ಮಂತ್ ಮಾಡಿಸಿದ್ದೆ. ಸೊ ಹೋಗೋಣಂತೆ, ಏನಕ್ಕೈತೆ ನೋಡೇ ಬಿಡೋಣ. ಆಗಿದ್ದಾಗಲೇ ರಿಸ್ಕ್ ಆಯಿತು, ರಿಸ್ಕ್ ಆಯಿತು, ಟ್ರಿಪ್ ಅಷ್ಟೇ. ಇಲ್ಲಿ ಯಾವುದು ನೆಟ್ವರ್ಕ್ ಇಲ್ಲ, BSNL ಒಂದೇ ಐತಂತೆ. ಸೊ ಹ್ಯಾಂಡ್ಸ್ ಅಪ್ ಟು BSNL, ಯುವರ್ ವರ್ಕ್ಸ್ ಇನ್ ಸಿಟೀಸ್ ಆ್ಯಂಡ್ ಯುವರ್ ಗುಡ್ ಇನ್ ಫಾರೆಸ್ಟ್. ಸೊ ರೋಡ್ ಕಚ್ಚಾ ರೋಡ್ ಸ್ಟಾರ್ಟ್ ಆಗುತ್ತೆ. ಹಿಂಗಿದ್ರೆ ಓಕೆ, ಬಟ್ ಮಣ್ಣಿಂದಿರಬಾರ್ದು. ಹಿಂಗಿದ್ರೆ ಹೆಂಗಾರ ಹೊಡಿತೇನೆ ಗಾಡಿಗೆ. ಸೊ ಇನ್ನೂ ನಾಷ್ಟ ಮಾಡಿಲ್ಲ, ಮಾಡುವ ಗೋಕರ್ಣಕ್ಕೆ ಹೋಗ್ಬೇಕಿನ. ಇಲ್ಲಿಂದ ಹೊಡಿಬೇಕಲ್ವ ಮತ್ತೆ 18 ಕಿಲೋಮೀಟ್ರ್. ಇಲ್ಲೊಂದು ಹೋಟೆಲ್ ಐತಪ್ಪ, ಇಲ್ಲಿ ಟ್ರೈ ಮಾಡ್ತೀನಿ ನಾಷ್ಟ ಮಾಡೋಕ್ಕೆ. ಶೆಟ್ ಗುರು, ಶೆಟ್. ಹಿಂಗಿದ್ರೆ ಹಂಗಿಲ್ಪ ದೋಸ್ತೆ. ಅಲ್ಲೊಂದು ಕಾರ್ ಐತಿ, ಅವ್ರು ಹೊಂಟಾರಂದ್ರೆ ಅವ್ರು ಕೂಡ ಹೋಗಿ ಬಂದುಬಿಡ್ತೀನಿ ಭಗವಂತೆ. ನೋಡು ಕೇಳೋಣ, ಇಲ್ಲೇ ಹಚ್ಚಿಬಿಡ್ತೀನಿ ನಾನು. ಹೆದರಾತಿ ನಾ ಆ್ಯಕ್ಚುಲಿ ಹೊಡ್ಯಾಕೆ. ಲೋಕಲ್ ಅಂದ್ರೆ ಇಲ್ಲಿರೋರು ಊರವ್ರು, ಅವ್ರೆಲ್ಲೇ ಬೇರೆ ಕಡೆ ಹೊಂಟೇನ ಅನ್ನೋ ಸುಳ್ಳು ಹೇಳತ್ತಾರ ಏನೋ. ಬಟ್ ಯಾರು ಟೂರಿಸ್ಟ್ ಸಿಕ್ಕರೆ ನಂಗೆ ಚಲೋ ಆಕೈತೆ, ಯಾಕಂದ್ರೆ ಕಾರ್ನಾಗ ಹೋಗಿ ಅವ್ರು ಕುಂತ ಬಂದುಬಿಡ್ತೀನಿ ಪಟ್ಟನೆ. ಸೊ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಬಟ್ ಹಂಗೆ ಕರ್ಕೊಂಡು ಹೋಗೋದು ಭಾಳ ಕಡಿಮೆ. ನಮ್ಮ ಊರಿನ ಗಾಡಿ ಬಂದ್ರೆ ನಾ ಬಿಡೋಂಗಿಲ್ಲ, 2563 ಬಂದರೆ ಹೋಗುದೆ. ಬಟ್ ಹಿಂಗೆ ಇದನ್ನು ಅದ ರೋಡ್ ಪೂರ ಡ್ಯಾಮೇಜ್ ಆಗಬಾರ್ದು, ಅದೊಂದು ಮೇನ್ ನಂಗಿರೋದು. ಅಯ್ಯೋ ದುನಿಯಾ ಆಯ್ತಪ್ಪ ರೋಡ್ ಇದು. ಟರ್ರನ್ ಆದೈತೆ ನಂಗೆ, ಟರ್ರನ್ ಆದೈತೆ ಪೂರ. ಇಷ್ಟೇ ನನ್ನ ಮೊದಲ ಗಾಡಿ ಮೊನ್ನೆರ ಒಂದು 3 ಪಂಚರ್ ಆಗೈತೆ, ತಗಸಿನಿ ಎಲ್ಲ. ಸೊ ಹೋಗೋಣಂತೆ, ಏನಾಕೈತೆ ನೋಡಿಬಿಡ್ರಿ. ಯಾನಕ್ಕೆ ಸೊಕ್ಕೈತೆ ನಂಗೆ, ಮುಕ್ಕಳೇರಿ ಸೊಕ್ಕೈತೆ, ಅದಕ್ಕೆ ಅನ್ಕೊಂಡೇನ ಹೋಗುದ ಈಗ ಯಾನಕ್ಕೆ. ನೋಡ್ರಿ ನಾವು ಆಗಿದ್ದಾಳೆ ಇಲ್ಲಿ ಹೊಂಟಿದ್ದೆ ಯಾನಕ್ಕೆ. ಒಂದು 5 ಕಿಲೋಮೀಟ್ರ್ ಅಂತರೂ ಭಾಳ ಕೆಟ್ಟ ರೋಡ್ ಇದೈತಿ. ಯಾನಕ್ಕೆ ಹೋಗುತ್ತೆ ಮುಂದೆ ಇಲ್ಲೊಂದು ಫಾಲ್ಸ್ ಐತೆ ನಡಕ್ಕೆ, ಬಟ್ ಇದಕ್ಕೆ ರೂಟ್ ಇಲ್ಲ. ಯಾವ ಫಾಲ್ಸ್ ನೇಮ್ ಗೊತ್ತಿಲ್ಲ, ಬಟ್ ಹೆವಿ ಐತಿ, ಕಾಣತೈತೆ ಅನ್ಕೋತೀನಿ. ಇಷ್ಟೆಲ್ಲ ದೊಡ್ಡದಿದೆ, ಹಿಂಗೆ ನಡಕೈತಿ. ಇಲ್ಲಿ ಕ್ಲಿಯರ್ ವ್ಯೂ ಸಿಗಾತಿಲ್ಲ ಇದಕ್ಕೆ. ಇಲ್ಲೇ ನೋಡೋಣ, ಮತ್ತು ಸ್ಲೈಡ್ ಆಗಬಾರ್ದು, ಹೋಗೇ ಬಿಡುತ್ತೆ. ಓ ಶಿಟ್, ಇಲ್ಲಿ ಹೋಗಕ್ಕೆ ರೂಟ್ ಇಲ್ಲ. ಬ್ಯಾಡ ನಡ್ರಿ ಹೋಗೋಣ ಯಾನಕ್ಕೆ. ಕಾಲು ನೋವಾಗೈತಿ. ಸೌಂಡ್ ನೋಡ್ರಿಪ್ಪ, ಆಮನೆ ಐತಿ. ಅಲ್ಲೂ ಬೀಳಾದೈತೆ, ಕಾಣಂಗಿಲ್ಲ ಇದ್ರಾಗ. ಅಲ್ಲಿ ನೋಡ್ರಿ, ಇಲ್ಲಿ ಕಾಣತೈತಿ, ಇಲ್ಲ ಐತಿ ನೋಡ್ರಿ ನಡಕ್ಕೆ ಎಕ್ಸಾಕ್ಟ್ಲಿ. ಮಸ್ತ್ ಐತಿ, ಹೆವನ್ ಐತಪ್ಪ. ಅವನು ಒಳಗೆ ಹೋಗ್ಬೇಕು ನೋಡ್ರಿ ಹೆಂಗಾರ. ಗಾಯ್ಸ್ ಇನ್ನೊಂದು ಪ್ರಾಬ್ಲಮ್ ಆಗೈತೆ ನೋಡ್ರಿ. ಬೋರ್ಡ್ ಮತ್ತು ಇಲ್ಲೂ ಬೋರ್ಡ್ ಇದನ್ನೂ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಯಾವಾಗ ಹಾಕ್ಯಾರ ಗೊತ್ತಿಲ್ಲ. 3 ಕಿಲೋಮೀಟ್ರ್ ಐತೆ ಬರೀ. ಟ್ರೈ ಮಾಡ್ತೀನಿ, ನನ್ನ ಗಾಡಿ ಸರ್ವೈವ್ ಆಗತ್ತಿಲ್ಲ, ಭಾಳ ಕೆಟ್ಟ ತ್ರಾಸ ತೊಗೊಳತೈತೆ. ಯಾಕಂದ್ರೆ ರೋಡ್ ಹಂಗೈತಿ. ಇಷ್ಟು ಕಷ್ಟಪಟ್ಟೇನಿ ಇಷ್ಟು ಟಿಫಿನ್ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಹಂಗೆ ಹಸಿವು ಆದೈತಿ. ಹಿಂಗಾದ್ರೆ ಹೆಂಗೆ ಲಾಗ್ ಮಾಡ್ಬೇಕಣ್ಣ, ಹೆಂಗೋ ನಮಗೂ ನೋಡ್ರಿ ಸ್ವಲ್ಪ. ನಮ್ಮದು ಐತಿ, ನಾ ಹೋಗ್ತೇನೆ, ಯಾರೂ ಇಲ್ಲ, ನಾ ಹೋಗ್ತೇನೆ ಈಗ. ಗೊತ್ತಿಲ್ಲ ಮುಂದೆ ಏನಾಕೈತೆ, ಬಟ್ ರೋಡ್ ಅಂದ್ರೆ ಚಲೋ ಐತೆ ಅನ್ಸತಿ. ಹೋಗುದೆ. ಹಾಯಾಗಿದೆ ಎದೆಯೊಳಗೆ ಗಲ್ಲಂದಿದೆ, ಗಲ್ಲಂದಿದೆ ನಾವು ಗೊತ್ತು. ಅಯ್ಯೋ ಸೈಕ್ ಐತೆ ಬಾಬಾ ಇಲ್ಲಿ. ರೋಡ್ ಈಸ್ ಗುಡ್. ನೋಡಿ ಮಾಡುವಾಗ ಇಲ್ಲೊಂದ್ಸಲ ನಡ್ಕೊಂಡು ಹೋಗಿದ್ದೆಪ್ಪ, ಕಾಲೇಜಿಂದ ಟ್ರಿಪ್ ಬಂದಿದ್ದೆ. ಸೊ ಇಲ್ಲಿ ಅವಾಗ ಟ್ರೆಕ್ ಮಾಡಿದ್ದೆ. ಆ್ಯಕ್ಚುಲಿ ಒಂದು 8 ಕಿಲೋಮೀಟ್ರ್ ಐತಿ ಮೋಸ್ಟ್ಲಿ. ಅಲ್ಲಿ ಬಸ್ ಇಟ್ಟಿದ್ವಿ,
ಬಸ್ ಹೋಗಂಗಿಲ್ಲ. ಸೊ ಬಸ್ ತಂದಾಗ ದೂರ ಇಟ್ಟಿದ್ವಿ. ಕಾಲೇಜಿಂದ ಬಂದಿದ್ವಿ, ಜಿಯೋಗ್ರಾಫಿಕಲ್ ಟ್ರಿಪ್ ಅಂತ, ಅವ್ರು ರಾಕ್ಸ್ ನೋಡೋಕೆ ಬಂದಿದ್ವಿ. ಸೊ ಈಗ ಗಾಡಿ ಐತಿ, ಈಗ ಡೈರೆಕ್ಟ್ ಅಲ್ಲೇ ಹೋಗಿತ್ತು ಆಲ್ಮೋಸ್ಟ್. ಇನ್ನೇನು ಬಂತ 3 ಕಿಲೋಮೀಟ್ರ್ ಅಂತ ಹಾಕ್ಯಾರ. ಅವನೊಂದು 30 ಕಿಲೋಮೀಟ್ರ್ ಹೋದಾಗ ಆದಿದ್ದಂಗೆ ಇಲ್ಲಿ ರೋಡ್ ನೋಡಿದ್ರೆ ಚಲೋ ಐತಪ್ಪ. ಇಲ್ಲಿ ಯಾಕೆ ಯಾರು ಇಲ್ಲ, ನಿಷೇಧಿಸೋದಾಗಿದೆ ಅಂತ ಹಾಕಿದ್ರು ನಾ ಬಂದಿನ ತಿಂಡಿಗೆದ್ದೆ. ನೋಡೋಣ ಹೋಗೋಣ, ಯಾರು ಇದ್ರು ಬೈಸ್ಕೊಂಬರೋಣ ಅಷ್ಟೇ. ಅಲ್ಲಿ ಯಾರ ಗಾಡಿ ತೊಳೆದಿದ್ರು ಅವ್ರು ಕೇಳಿದೆ ಓಪನ್ ಇದೆ ಅಂತ. ಇಲ್ಲಿ ನೋಡ್ರಿ, ಇದೆ ಆನಕ್ಕೆ ಸ್ವಾಗತ ಅಂತ ಬೋರ್ಡ್ ಐತೆ ದೊಡ್ಡದು. ಹೊನ್ನಾವರ ಅರಣ್ಯ ವಿಭಾಗ, ಕುಮಟಾ ಉಪವಿಭಾಗ, ಕತಗಾಲ ಒಲೆ ಇಲ್ಲಿ ಐತೆ ನೋಡ್ರಿ. ಡೂಸ್ ಆ್ಯಂಡ್ ಡೂಸ್. ಮಂಗ್ಯ ಸೊ ಅಲ್ಲೇನ ನಾಕಾಬಂದಿ ಐತಿ. ಬಿಡ್ತಾರಿಲ್ಲ ಡೌಟ್, ನೋಡೋಣ. ಗಾಡಿ ಬಿಡ್ತಾರೋ ಇಲ್ಲೋ, ಗಾಡಿ ಬಿಡ್ರು ಪ್ಲೀಸ್, ನಡೆಯೋಕ್ಕಾಗಿಲ್ಲ ನಂಗೆ. ಯಾರು ಇಲ್ಲ ಲೂಪ ಇಲ್ಲೇ. ಎಲ್ಲಂದ್ರಲ್ಲಿ ಕಸ ಚೆಲ್ಲಬೇಡಿ, ಸ್ವಚ್ಛತೆ ಕಾಪಾಡಿ ಇಷ್ಟ ಐತಿ. ಬೈಕಿಗೆ 10 ರೂಪಾಯಿ ಐತಿ. ಯಾರು ಇಲ್ಲ ಗೊತ್ತಿಲ್ಲ ಎಲ್ಲೋಗ್ಯಾರ. ನಾ ಅಂದ್ರೆ ಹೋಗ್ತೀನಿ ಇಲ್ಲಿ ನಡ್ಕೊಂತ. ಇಲ್ಲಿ ಸ್ವಲ್ಪ ಟ್ರೆಕ್ ಐತಿ, ಸೊ ಹೋಗೋಣಂತೆ. ಹೆಲ್ಮೆಟ್ ತೊಗೊಂಡೆ, ಸ್ಟಿಕ್ ತೊಗೊಂಬಿಡೋಣ ಬೆಟ್ರ್. ಸೊ ಹೊಂಟೀನೀಗ, ನೋಡೋಣ ಅಂತ. ಜಂಗಲ್ ಸಫಾರಿ. ಆ್ಯಕ್ಚುಲಿ ಟ್ರೆಕ್ ಅದು ಇದ್ದರೆ ಫುಡ್ ಭಾಳ ತೊಗೋಬಾರ್ದೆ. ಆ್ಯಂಡ್ ತೊಗೊಂಡ್ರು ಲಿಕ್ವಿಡ್ ಕನ್ಸ್ಯೂಮ್ ಮಾಡ್ತಿರ್ಬೇಕು. ಗ್ಲುಕೋಸು ಇಲ್ಲ, ಏನಿಲ್ಲಪ್ಪ ಅವನು. ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಸೊ ಎಲ್ಲ ಪ್ಲ್ಯಾನ್ ಮಾಡಿ ಬರ್ರಿ. ಹಿಂಗೆ ನೈಟು ಕರೆಕ್ಟ್ ಫುಡ್ ತೊಗೊಂಡಿರ್ಬೇಕು. ಅದೇ ಮಾರ್ನಿಂಗ್ ಪ್ರಾಬ್ಲಮ್ ಕೊಡ್ತದೆ ನಂಗೆ. ಆ್ಯಕ್ಚುಲಿ ಅದು ಕರ್ವಿಂಗ್ಸ್ ಇದೆ ಹೊಡ್ತದೆ ಮೋಸ್ಟ್ಲಿ. ಕರ್ವಿಂಗ್ಸ್ ಆ್ಯಂಡ್ ಸ್ಮೆಲ್ ಬರೋದಿತ್ತು, ಅವು ಟ್ರಕ್ಸ್ದದು ಸ್ಮೆಲ್ ಬರೋದಿತ್ತು. ಸೊ ಹಂಗೆ ಆಗಿ ಬರಲಿಲ್ಲ, ಅದ್ರ ಸಂಬಂಧ ವಾಮಿಟ್ ಆಗ್ತಂದೈತೆ. ಆ್ಯಂಡ್ ಇಲ್ಲಿ ನೋಡ್ರಿಪ್ಪ ಹೆಂಗೆ ಹೋಗೋದಾಡ್ತೀರಿ. ಎಲ್ಲ ಕರೆಕ್ಟ್ ಇಡ್ರಿಪ್ಪ, ಸ್ವಚ್ಛ ಇಡ್ರಿ. 4 ದಿನದ ಬದುಕೈತಿ. 4 ದಿನದ ಬದುಕಿನಾಗ ಸ್ವಚ್ಛ ಇಡ್ರಿ, ಸ್ವಚ್ಛಾಗಿರ್ರಿ ನೀವು. ಸೊ ಆದರೂ ಸ್ವಚ್ಛ ಇಲ್ಲ ಬಿಡಿ ಇವತ್ತು. ಏನು ಜಳಕ ಮಾಡಿಲ್ಲ, ಏನಿಲ್ಲ, ಹಂಗೆ ಬಂದೀನಿ. ಅಲ್ಲಿ ಟೆಂಪಲ್ ಐತಿ, ಟೆಂಪಲ್ ಒಳಗೆ ಹೋಗ್ತೀನಿ. ಡೌಟ್ ಜಳಕ ಮಾಡಿಲ್ಲಲ್ಲ. ಸೊ ಅವ್ರಿಗೆ ನಿಂತು ನಮಸ್ಕಾರ ಮಾಡೋಣ. ಅದು ಹೇಳ್ತೀನಿ ಅಲ್ಲೇ ಹೋಗಿ. ಅದ್ರದ್ದು ಯಾರು ಬ್ಯಾಕ್ಗ್ರೌಂಡ್ ಹೇಳ್ತಾರಂದ್ರೆ ನಾ ಅದು ನೋಡೀನಿ ವಿಡಿಯೋಸ್, ಬಟ್ ನೆನಪಿಲ್ಲ ನಂಗೆ ಅಷ್ಟು. ಎಷ್ಟು ನೆನಪೈತೆ ಹೇಳ್ತೀನಿ ಎಲ್ಲ ರಾಕ್ಸ್ ಬಗ್ಗೆ. ಈ ಸರಿಯಾದ ಸ್ಟಿಕ್. ಈಗ ಹೋಗೋಣಂತ ನಡ್ರಿ. 1 ಕಿಲೋಮೀಟ್ರ್ ಮ್ಯಾಗ ಐತಿ, 1.5 ಕಿಲೋಮೀಟ್ರ್ ಐತಿ ಟ್ರಕ್ಕ. ಫುಲ್ ಡೌನ್ ಐತಿ. ಈಗ ಹತ್ತದ ಮುಂದೆ ಹರಿತೈತಿ, ಗೊತ್ತೈತೆ ನಂಗೆ. ಸೊ ಈಗ ಬಂದೆ. ಇಲ್ಲಿ ನೋಡ್ರಿ ರಾಕ್ಸ್ ಕಾಣತ್ತಾವ, ಎಷ್ಟು ಮಸ್ತ್ ಹೈಟ್ ಅದಾವೆ. ಇವಾಗ ಸಿಂಗಲ್ ರಾಕ್ಸ್ ಎಲ್ಲ ಮೊನೋಲಿಥಿಕ್ ಸಮಥಿಂಗ್ ಏನೋ ಅಂತಾರೆ. ಆ್ಯಂಡ್ ಇದು ಹಿನ್ನೆಲೆ ಹೇಳ್ಬೇಕಂದ್ರೆ ಪುರಾಣಗಳ ಪ್ರಕಾರ ಯಾವುದೇ ಋಷಿ ತಪಸ್ ಮಾಡೋದಿದೆ ಅಂತ. ಅದು ಅಲ್ಲೇ ತಪಸ್ ಮಾಡ್ಕೊತ ಏನೋ ಸಮಥಿಂಗ್ ಐತೆ, ನಂಗೆ ನೆನಪಾಗತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿ ಯಾರು ಇದ್ರೆ ಕೇಳೋಣ. ಸೊ ಎಂಟ್ರಿ ಆಗ್ಯಾವೆ, ಕೇಳೋಣ ಹಿನ್ನೆಲೆ. ಮತ್ತು ಸೈಂಟಿಫಿಕ್ ಹೋಗ್ಬೇಕಂದ್ರೆ ವಾಲ್ಕೆನಿಕ್ ಎರಪ್ಷನಿಂದ ಆಗೈತಂತ. ಜ್ವಾಲಾಮುಖಿ ಎಷ್ಟೋ ವರ್ಷದಿಂದ ಆಗೈತಂತ. ಅವಾಗಿಂದ ಅದು ಉಳಿದಿದ್ದರಿಂದ ಇದು ಆಗೈತಂತ ಐತಿ. ಸೊ ಅಲ್ಲಿ ಮುಂದೆ ಹೋಗೋಣ, ತೋರಿಸ್ತೀನಿ ಎಷ್ಟು ಹೈಟ್ ಅದಾವೆ. ಇಂಥವು ಭಾಳ ಕಡೆ ಅದಾವಂತೆ ಆ್ಯಕ್ಚುಲಿ, ಎಲ್ಲೆಲ್ಲೇ ಹಿಂಗೆ ಆಗ್ಯಾವಂತೆ. ಸೊ ಇದು ಗುಡಿ ಐತಿ. ಇಲ್ಲೇ ಇದೊಂದು ಅಂಗಡಿ ಐತಿ, ಏನಾರು ತಿಂದ್ರೆ ಸಿಕ್ಕರು ತಿಂತೇನೆ. ಸೊ ಗುಡಿ ಐತಿ. ಇದು ಕ್ಲೋಸ ಮಾಡ್ಯಾರ ಗುಡಿ, ಯಾಕೆ ಗೊತ್ತಿಲ್ಲ. ಸೊ ಎಂಟ್ರೆನ್ಸ್ ಈ ಸೈಡ್ ಇರ್ತದೆ. ನಾ ಅದೆಲ್ಲಿ ಕ್ಲೋಸ್ ಮಾಡಿದ್ದು ನೋಡಿ, ಕ್ಲೋಸ್ ಐತೆ ಮಾಡಿದೆ. ಇದು ಒಳಗಿಂದ ಹೋಗ್ಬೇಕು ಕೇವ್ ನೋಡೋಕೆ. ಸೊ ನೋಡ್ರಿ ಹೆಂಗೆ ಕಾಣೋದೈತೆ. ಸೊ ಇಲ್ಲಿ ಲೆಮನ್ ಸೋಡಾ ಹಳೇನು ಮಾಡೋಕೆ. ಯಾವ ಮಸಾಲೆನೋ? ಪೆಪ್ಪರ್ ಪೌಡ್ರ್. ಓಕೆ ಅಣ್ಣ, ಕೋಲ್ಡ್ ಬೇಡ, ವಾರ್ಮ್ ಇದೆ. ಓಕೆ.
ಸೊ ರೆಡಿ ಆಯ್ತು ಸೋಡಾ. ಚಲೋ ಆಗೈತೆ, ಸ್ವಲ್ಪ ಇದಾದ್ರೆ ಸಾಕು, ಡಿಹೈಡ್ರೇಟ್ ಆಗ್ಲಿಕ್ಕಂತ ಸಾಕು. ಸೊ 30 ರೂಪಾಯಿ ಸೋಡಾಗ ಚಲೋ ಇತ್ತು. ಇಲ್ಲಿ ಬರೀ ಮ್ಯಾಗಿ ಅಷ್ಟೇ ಸಿಗುತ್ತಣ್ಣ ತಿನ್ನಲಿಕ್ಕೆ, ಮ್ಯಾಗಿ ಅಷ್ಟೇ ಇರ್ತೈತಂತೆ. ಸೊ ಇಡ್ಲಿ ಅದು ಇದ್ರ ತಿಂತಿದ್ದೆ, ಬಟ್ ಮೇನ್ ರೋಡಿಗೆ ಹೋಗುತ್ತೀನಿ ನಾನು. ಸೊ ಇದನ್ನು ತೋರಿಸ್ತೀನಿ ಈಗ. ಸೊ ಇದು ಭೈರವೇಶ್ವರ ದೇವಸ್ಥಾನ. ಇಲ್ಲೇ ಮಂಗ್ಯ ಇರ್ತಾವೆ, ಅವಕ್ಕೇನು ತಿನ್ಸಕ್ಕೆ ಹೋಗ್ಬೇಡ್ರಿ. ಈಗ ಇಲ್ಲಿ ನೋಡ್ರಿ ಹೆಂಗೈತಿ ವೈಡ್ ಆ್ಯಂಗಲ್. ಸೊ ಇಲ್ಲೊಂದು ಐತಿ, ಹೇಳಿದ್ನಲ್ಲ ಭಾಳ ಅದಾವಂತ ಆ ಟೈಪ್. ನೋಡ್ರಿ ಹೆಂಗೈತೆ ಗಿಚ್ಚ. ಸ್ವಲ್ಪ ಕಾಲ ಮಕ್ಕಳು ತೊಗೊಂಡ್ಬಿಡೋಣ. ಬರ್ಬೇಕಂದ್ರೆ ಗುಡಿ ಒಳಗಿಂದ ಬರ್ಬೇಕು. ಫುಲ್ ಈಗ ಈ ಸೈಡಿಂದ ಬರ್ತಿದ್ರೆ ಈ ಸೈಡಿಂದ ಓಪನ್ ಐತೆ ಆ್ಯಕ್ಚುಲಿ, ಬಟ್ ಚಪ್ಪಲ್ ಹಾಕೊಂಡು ಆಡ್ತಾರಂತ ಅದನ್ನು ಬಂದ್ ಮಾಡ್ಯಾರ. ಕಾಲು ಹೋಗ್ಕೊ ನಾನು. ಸೊ ಇಲ್ಲೈತೆ, ಹತ್ತಬೇಕಿದೆ, ಹೋಗಿ ಬರೋದೈತೆ. ಎಲ್ಲ ರಾಡಿ ಹಿಡ್ದೈತಿ ತಗೊಳ್ರಿ. ಲೀಚ್ ಹತ್ತಬಾರ್ದು ಅಷ್ಟು ಏನಿರೋದೆ. ನೋ ಲೀಚಸ್ ಪ್ಲೀಸ್. ಇದು ಕೇವ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡ್ರಿ ಇಲ್ಲಿ ಹೆಂಗೈತಿ. ಹೆದರಿಕೆನ ಬರತೈತಿ ಇಲ್ಲಿ ಒಳಗೆ ಹೋಗಕ್ಕೆ. ಸೈಕ್ ವ್ಯೂ. ಹೆಂಗೆ ತೋರಿಸಿದೆ ಎಲ್ಲ ಹೆಂಗೈತಿ. ಹೆವಿ ಅಂದರೆ ಹೆವಿ ಅದಾವ ರಾಕ್ಸ್. ಇವು ಯಾವ ಮನೆ ಲಿಟ್ರಲಿ ಸ್ಟೆಪ್ಸ್ ಅದಾವ ಮತ್ತೆ ಇಳಿದು ಹೋಗಕ್ಕೆ. ಸೊ ಅದೇ ಮತ್ತೆ ಡೀಪ್ ಐತಿಲ್ಲ ಊರ. ನೇಚರ್ ನೋಡ್ರಿ ಅಟ್ ಇಟ್ ಬೆಸ್ಟ್. ಏನೋ ಆಗೈತೆ ರಾಕ್ಸಿಗೆ ಒನ್ ಟೈಪ್ ಲೇಯರ್ ಅದಾವ. ಇದು ಅದೇ ರಾಕ್ ಐತಿದೆ, ಇದಕ್ಕೆ ಸಮಥಿಂಗ್ ಏನೋ ಐತೆ. ಇಲ್ಲೊಂದಿಷ್ಟು ನೋಡೋಕೆ ಬಂದಾರೆ, ಅವ್ರು ಕೇಳಿದ್ರೆ ಗೊತ್ತಾಗ್ಬೋದು. ಇದು ಮೋಹಿನಿ ಶಿಖರ ಅಂತ. ಆ್ಯಂಡ್ ಅದು ಸ್ಟೋರಿ ಇನ್ನೊಮ್ಮೆ ಹೇಳ್ತೀರಿ? ಅದು ಸ್ಟೋರಿ ಹೇಳ್ತಾರೆ ಒಬ್ರು ಇಲ್ಲಿ ಲೋಕಲ್ ಇಟ್ಸ್ ಹೇಳಿ. ಭಸ್ಮಾಸುರನ ಕತೆ ಇದು ಇದಾಗಿದ್ದು. ಇದು ಭೈರವೇಶ್ವರ ಶಿಖರ, ಓಕೆ. ಮೋಹಿನಿ ಶಿಖರ. ಇದು ಭಸ್ಮಾಸುರನ ಬೂದಿಯಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಅವನು ಮೋಹಿಸಿ ಅವನ ತಲೆ ಮೇಲೆ, ಭಸ್ಮಾಸುರನ ತಲೆ ಮೇಲೆ ಕೈ ಇಡುವಂಗೆ ಮಾಡಿ ಬೂದಿಯಿಂದ ಈ ಶಿಖರ ಹುಟ್ಟಿದ್ದು ಅಂತ ಹೇಳ್ತಾರೆ. ಓಕೆ. ಲೈಕ್ ಭಸ್ಮಾಸುರ ತನ್ನ ತಲೆ ಮೇಲೆ ತಾನ ಕೈ ಇಟ್ಕೊಂಡು ಸುಟ್ಟ ಬೂದಿ ಆಗಿಂದ ಇದಾಗಿತ್ತಂತ ಪುರಾಣದಾಗ ಹೇಳ್ತಿದಂತೆ. ಅಲ್ಲಿ ಜೇನಿದೆ ನೋಡಿ. ಹಾಂ, ಅಲ್ಲೇ ಜೇನಿಂದ ಗೂಡು ಅದಾವ. ಈಗ ಅಲ್ಲಿಂದ ವಾಪಸ್ ಬಂದೆ, ಹೊಂಟೇನೆ. ಇಲ್ಲೇ ಅಪ್ಪ ಐತೆ ಪೂರ. ಸೊ ಅವರಿಬ್ಬರು ಸಿಕ್ಕಿದ್ರೆ ಲೋಕಲೈಟ್ಸ. ಅವ್ರ ಫೋಟೋದು ತೆಗೆದುಕೊಟ್ರೆ, ಇನ್ಫಾರ್ಮೇಷನ್ ಹೇಳಿದ್ರೆ.
ಆ್ಯಂಡ್ ಹೋಗೋಣ ಅಂತ. ಫಸ್ಟ್ ನಾಷ್ಟ ಮಾಡುವಾಗ ನಾ ಮೊದಲು ಎಲ್ಲರ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸಿತೈತೆ. ಅಲ್ಲಿ ಸೋಡಾ ಕುಡಿದೆ. ಅಲ್ಲಿ ನೀರಿನ ಬಾಟ್ಲ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಅಂದ್ರೆ ನೀವು ತೊಗೊಂಬರ್ರಿ. 30 ರೂಪಾಯಿ ಆಯ್ತು ನೀರಿನ ಬಾಟ್ಲ್, ತೋಲಿಲ್ಲ. ನನ್ನ ಗಾಡ್ಯಾಗ ಸ್ವಲ್ಪ ಸ್ಟಾಕ್ ಐತಿ, ಖಾಲಿ ಅಂದ್ರೆ ಮುಂದೆ ಎಲ್ಲರೂ ತೊಗೋತೀನಿ. 20 ರೂಪೀಸ್ ಇದ್ದಾರೆ. ಅಲ್ಲೇ ವಿಭೂತಿ ಫಾಲ್ಸ್ ಅಂತ ಹಾಕ್ಯಾರಲ್ಲ ಕ್ರಾಸ್, ಅಲ್ಲಿ ತೊಗೋತೀನಿ. ಈಗ 10 ರೂಪಾಯಿ 10 ಬಂದೆ ಅಂತೂ. ಅಲ್ಲಿ ಗಾಡಿ ಇಟ್ಟೇನೆ. ಸೊ ನೆಕ್ಸ್ಟ್ ಗೋಕರ್ಣ ಐತೆ. ಫಸ್ಟ್ ಆ ರೋಡ್ ದಾಟ್ಬೇಕು ನಾ, ಯಾಕಂದ್ರೆ ಭಾಳ ಹೊಲಸೈತೆ ಅಲ್ಲ, ಒಂದು 5 ಕಿಲೋಮೀಟ್ರ್. ಸೊ ಹೋಗೋಣಂತೆ.